ಹೌದು, ಏನು ತಪ್ಪೇನಿದೆ? ಐ ಆಮ್ ಅ ಸಿಂಗಲ್ ಗಾಯ್. ಸೊ ನನಗೂ ಯಾರಾದರೂ ಈಗ ಕೆಲವರು ಸಿಕ್ಕಿದ್ದಾರೆ, ಅವರವರು ಹುಡುಕ್ತಾ ಇದ್ದಂಥ ಪಾರ್ಟ್ನರ್ಗಳು ಬಿಗ್ ಬಾಸ್ ಮನೇಲಿ ಸಿಕ್ಕಿದೆ. ನಾನು ಅದನ್ನೂ ಇರುತ್ತೆ ಮನಸ್ಸಲ್ಲಿ, ನಮಗೆ ಆ ಭಾಗ್ಯ ಸಿಕ್ಕಿದ್ರೆ ಅದೇನಾದರೂ ಸಿಕ್ಬಿಟ್ಟಿದ್ದರೆ ಇನ್ನೂ ನನ್ನ ಆಟ ಭಾಳ ಮಜವಾಗಿರೋದು ಮ್ಯಾಮ್. ಒಂದು ನಿಮಿಷನೂ ಅದನ್ನ ಹೋಲ್ಡ್ ಮಾಡ್ತಾ ಇರಲಿಲ್ಲ. ರೋಮಿಯೋ ಥರ ಆಟ ಆಡ್ಬಿಡ್ತಿದ್ರೆ ಅವ್ರ ಸುತ್ತ. ಯಾರೂ ಸಿಗ್ಲಿಲ್ಲ ಮ್ಯಾಮ್. ಅದೇ ಭಾಳ ಬೇಜಾರು ನಮಗೆ. ಎಲ್ಲ ಸಿಕ್ಬಿಡ್ತಲ್ಲಿ, ಸಿಗಬಾರ್ದೆಲ್ಲ ಸಿಕ್ಬಿಡ್ತಾ ವೇದಿಕೆಯಲ್ಲಿ. ಯಾವುದೆಲ್ಲ ಸಿಗಬೇಕಿತ್ತು ಕೆಲವು ಸಿಕ್ಕಲಿಲ್ಲ ಅಲ್ಲಿ. ಒಂದು ಕಪ್ಪು, ಒಂದು ಪಾರ್ಟ್ನರ್, ಈ ಎರಡು ಬಿಟ್ಟು ಎಲ್ಲ ಸಿಕ್ಬಿಡ್ತು ಮ್ಯಾಮ್ ನಮಗಲ್ಲಿ. ಅಲ್ಲ, ಈಗ ಧ್ರುವಂತ್ ಅವ್ರಿಗೆ ಯಾವ ರೀತಿ ಕ್ವಾಲಿಟಿ ಇರೋ ಹುಡುಗಿನ ಹುಡುಕ್ತಿದ್ರು ಅಂತ ಮನೆ ಒಳಗಡೆ? ಮ್ಯಾಮ್ ನನಗೆ ನನ್ನ ಆ ವೇದಿಕೆಯಲ್ಲೂ ಹೇಳಿದ್ದೆ, ನನಗೆ ಹೆಣ್ಣು ಮಗಳ ಶರೀರದಲ್ಲಿ ಹುಡುಗ ಬೇಡ, ನನಗೆ ಹೆಣ್ಣು ಮಗುವಿನ ಶರೀರದಲ್ಲಿ ಹುಡುಗಿನೇ ಬೇಕು. ನನಗೆ ಒಂದು ಒಳ್ಳೆ ಬ್ಯೂಟಿಫುಲ್ ಕ್ವಾಲಿಟೀಸ್ ಇರೋ ವುಮನ್, ಮತ್ತು ಎಲ್ರೂ ರೆಸ್ಪೆಕ್ಟ್ ಮಾಡೋವಂಥ ಹುಡುಗಿ ನಾನು ನೋಡ್ತೀನಿ. ತುಂಬ ಸುಂದರವಾಗಿಲ್ಲದೆ ಇದ್ರೂ ಅವರ ಗುಣ ಅಪ್ಪಟ ಅಪರಂಜಿ ಆಗಿರಬೇಕು. ಮತ್ತು ಧ್ರುವಂತನ ಒಳ್ಳೆ ಟೈಮಲ್ಲಿ ಏನು ಪ್ರೀತಿಸ್ತಾರೋ, ಮುಂದೆ ಯಾವತ್ತಾದರೂ ಬ್ಯಾಡ್ ಟೈಮ್ ಅಂತ ಬಂದಾಗ, ಹೇಗೆ ಮುಂಚೆ ಬಂದಿತ್ತು ಬ್ಯಾಡ್ ಟೈಮ್ ಅಂತ ಬಂದಾಗ ಅದಕ್ಕಿಂತ 4ರಷ್ಟು ಪ್ರೀತಿ ಕೊಟ್ಟು ನನ್ನ ಗೆಲ್ಲಿಸ್ಬೇಕು. ಅಂಥ ಹುಡುಗಿ ಸಿಕ್ಕಿದ್ರೆ ನಾನು ಒಲಿತೀನಿ ಅವ್ರಿಗೆ. ಮತ್ತು ಸುಮ್ಮನೆ ಫ್ಲರ್ಟಿಂಗು, ರೋಮಿಯೋ, ಮತ್ತು ಚೆನ್ನಾಗಿದ್ದಾರೆ ಅಂದ ತಕ್ಷಣ ಹಿಂದೆ ಬೀಳೋದು, ಅಥವಾ ನಮಗೆ ಯಾರೋ ಟ್ರೈ ಮಾಡ್ತಾ ಇದ್ದಾರೆ ಅಂತ ಒಂದು ಟ್ರಯಲ್ ನೋಡೋಣ ಅಂತ ಹೋಗೋದು, ಆ ಎಲಿಮೆಂಟೇ ನಾನಲ್ಲ ಮ್ಯಾಮ್. ಟೋಟಲಿ ಡಿಫ್ರೆಂಟ್. ಈಗಲೂ ಮುಂಚೆನೂ ಇನ್ನು ಮುಂದೆನೂ. ಅದಕ್ಕೇನೆ ಆ ಕಾಂಟ್ರವರ್ಸಿ ಆಗಿದ್ದು ನಂದು ಹಳೇದು. ಇವನು ಏನು ಬೀಳಲ್ಲ ಅಂತ ನನ್ನ ಮೇಲೇ ಏನೇನೋ ಗೂಬೆ ಕುಡ್ಸಕ್ಕೆ ನೋಡಿದ್ರು. ಜಯ ಮಹಾಕಾಲ್. ಸೊ ಆ ವಿವಾದ ಇರಬಹುದು, ವಿವಾದ ಆದಮೇಲೆ ವಿವಾದ ಮಾಡ್ಕೊಂಡ್ರೆ ಬಿಗ್ ಬಾಸ್ ಆಫರ್ ಮಾಡ್ತಾರೆ ಏನೋ ಅನ್ನೋಂಥ ಒಂದು ಟಾಕ್ ಕೂಡ ಬಂತು. ಸ್ಟಾರ್ಟಿಂಗ್ ಡೇಸ್ ಮಾತ್ರ, ಇನಿಷಿಯಲ್ ಡೇಸಲ್ಲಿ ಆ ಟಾಕ್ ಬಂದಾದ್ಮೇಲೆ ಮತ್ತೆ ನಿಮ್ಮ ಆಟ ಇರಬಹುದು, ಟಾಸ್ಕಲ್ಲಿ ನೀವು ಕೊಡ್ತಿದ್ದಂತಹ ಎಫರ್ಟ್ ಇರ್ಬೋದು, ಡೆಡಿಕೇಶನ್, ಎಂಟರ್ಟೈನ್ಮೆಂಟ್ ಎಲ್ಲವನ್ನೂ ನೋಡಿದಾದ್ಮೇಲೆ ಈ ಧ್ರುವಂತ್ ಬೇರೆ ಅನ್ನುವಂಥ ಒಂದು ಟಾಕ್ ಶುರುವಾಯಿತು. ಮುಂಚೆ ಅದೇ ನಾನು ಹೇಳಿದ್ನಲ್ಲ, ನಾನು ನೋಡಿರೋನಲ್ಲ ಬಿಗ್ ಬಾಸ್ನ. ಸೊ ಅಲ್ಲಿ ಬಂದು ತಿಳ್ಕೊಳ್ತಾ ಇದ್ದೆ ನಾನು ಏನು ಅಂತ. ಹಾಗಾಗಿ ಫಸ್ಟ್ ನಿಮಗೆ ಒಂದು ಮಂತ್ ಲ್ಯಾಗ್ ಅನ್ನಿಸ್ತು ನಿಮಗೆ ನಂದು. ನಾನು ಎಲ್ಲೂ ಕಾಣಿಸ್ಕೊಳ್ತಾ ಇರಲಿಲ್ಲ. ಮತ್ತು ನನಗೊಂದು ಭಯ ಇತ್ತು, ಏನು ಅಂತಂದರೆ ಹೊರಗಡೆ ಒಂದು ಕಾಂಟ್ರವರ್ಸಿ ಆಗಿದೆ ನಮ್ಮ ಬಗ್ಗೆ. ನಮ್ಮ ತಂದೆ ತಾಯಿ ತುಂಬ ರೆಪ್ಯೂಟೆಡ್ ಮ್ಯಾಮ್. ಕೊಡಗಲ್ಲಿ, ಮಂಗಳೂರಲ್ಲಿ ಭಾಳ ಹೆಸರು ಇರುವಂಥ ವ್ಯಕ್ತಿಗಳು ನಮ್ಮ ತಂದೆ ತಾಯಿ. ಮತ್ತು ನಾವು ಯಾವ ಮನೆತನದಿಂದ ಬಂದಿದ್ದೀವಿ ಅಥವಾ ನನ್ನ ಫ್ಯಾಮಿಲಿ ಲೆಗೆಸಿನೇ ಬೇರೆ ಇದೆ. ಸೊ ನಾವು ಇಂಥ ಚೀಪ್ ಕೆಲಸ ಮಾಡೋರಲ್ಲ. ಮತ್ತೆ ಇಲ್ಲಿ ಬಂದು ಕೆಲವರೆಲ್ಲ ನಮ್ಮನ್ನು ಬೇರೆ ರೀತಿ ಪೊಟ್ರೆ ಮಾಡೋಕ್ಕೆ ಟ್ರೈ ಮಾಡಿದಾಗ ಮತ್ತೆ ತಂದೆ ತಾಯಿಗೆಲ್ಲೋ ಈ ಕಾರ್ಯಕ್ರಮಕ್ಕೆ ಬಂದು ಅವ್ರಿಗೆ ಮತ್ತೆ ಬೇಜಾರಾಗುತ್ತೆ. ಇವನೇನು ಹೆಸರು ಮಾಡೋಕ್ಕೆ ಹೋಗಿದ್ದಾನ, ಹೆಸರು ಹಾಳಾಗ್ತಾ ಇದೆಯೋ, ನನಗೆ ಅದೆಲ್ಲ ಭಯ ಇತ್ತು, ತುಂಬ ಭಯ ಇತ್ತು ಮ್ಯಾಮ್. ಸೊ ಹಾಗಾಗಿ ಒಂದು ಸರ್ತಿ ನಾವು ಹೆಸರು ಮಾಡೋಕ್ಕಾಗದಿದ್ರು ಹಾಳು ಮಾಡ್ಕೊಳ್ಳೋದು ಬೇಡ, ಮತ್ತೆ ತಂದೆ ತಾಯಿ ಡಿಸ್ಟರ್ಬ್ ಆಗೋದು ಬೇಡ ಅಂತ ನಾನು ಬ್ಯಾಕ್ಔಟ್ ಆಗ್ತೀನಿ ಅಂತ ಹೇಳಿದ್ದೆ. ಅದು ನನ್ನಿಂದ ತಪ್ಪಾಗಿದೆ. ಯಾವಾಗ ನಮ್ಮ ತಂದೆ ಸಪೋರ್ಟ್ ಮಾಡಿದ್ರು, ಒಂದು ಆಡಿಯೋ ಬರುತ್ತೆ, ನೀವು ನೋಡಿರ್ಬೋದು. ಮತ್ತು ಇದ್ರದ್ದು ಕಿಚ್ಚ ಸರ್ಗೆ ಮತ್ತು ಬಿಗ್ ಬಾಸ್ಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಅವರು ನನ್ನನ್ನು ತುಂಬ ಇಮೋಷ್ನಲಿ ಸಪೋರ್ಟ್ ಮಾಡಿದ್ದಾರೆ. ಇಲ್ಲ, ನೀವು ಏನು ಅಂದ್ಕೊಂಡಿದ್ದೀರಿ ಹಾಗೆ ಕಾಣಿಸ್ತಾ ಇಲ್ಲ ಹೊರಗಡೆ, ತುಂಬ ಚೆನ್ನಾಗಿ ಆಟ ಆಡ್ತಿದ್ದೀರಿ, ಆಟಾಡಿ ಅಂತ. ಸೊ ಅದು ಎಲ್ಲೋ ತುಂಬ ಧೈರ್ಯ ತರ್ತಾ ಇತ್ತು. ಅದ್ರ ಜೊತೆ ನಮ್ಮ ತಂದೆ, ನಿನ್ನ ಹಠ ಗೊತ್ತು ನನಗೆ, ಆಟಾಡು ಅಂತಂದರು. ಆಮೇಲೆ ಸೀಕ್ರೆಟ್ ರೂಮ್ ಸಿಕ್ತು, ಹೊರಗಡೆ ಬಂದ್ವಿ, ಎತ್ಕೊಂಡ್ವಿ KGF ದೊಡ್ಡಮ್ಮನ ದಡದ. ಆಮೇಲೆ ಹೌದು, ಅಲ್ಲಿ ನನಗೆ ಮೈ ಟೈಮ್ ಸಿಕ್ತು. ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ, ಟಿ ವಿ ನೋಡ್ತಾ ಇದ್ದೆ, ಬೇರೆಯವರ ಆಟ ನೋಡ್ತಾ ಇದ್ದೆ ಟಿ ವಿಲಲ್ಲಿ, ಏನು ಸೀಕ್ರೆಟ್ ಟಾಸ್ಕ್ ರೂಮಲ್ಲಿ. ಆಗ ಅನ್ನಿಸ್ತಾ ಇತ್ತು, ಈ ವೇದಿಕೆ ಎಂಥ ವೇದಿಕೆ, ನಾವು ದೇವಸ್ಥಾನ ಮಾಡಿಟ್ಟಿದ್ದೀವಿ, ಈ ವೇದಿಕೆಯಲ್ಲಿ ಏನು ಇಷ್ಟು ಡೆಡ್ಡಾಗಿ ಇಷ್ಟು ಈಸಿಯಾಗಿ ಆಟ ಆಡ್ತಾ ಇದ್ದಾರೆ ಅಂದರೆ, ಯಾರು ನಾನು ಇದನ್ನು ಗೆಲ್ಲೇಬೇಕು ಅನ್ನೋ ಫೈರಲ್ಲಿ ನಾನು ನೋಡಲಿಲ್ಲ. ನನ್ನನ್ನು ಬಿಟ್ಟರೆ ಈ ಶೋ ಅಲ್ಲಿ ನನ್ನನ್ನು ಬಿಟ್ಟರೆ ನಾನು ಗೆಲ್ಲೇಬೇಕು ಅಲ್ಲ, ಇತ್ತು ಬಹುಶಃ ಅವ್ರದ್ದು ಆಟ ಅವ್ರವ್ರ ಸ್ಟೈಲ್. ಬಟ್ ನನ್ನ ಪ್ರಕಾರ ಏನಿಸ್ತಂದರೆ, ನನ್ನಷ್ಟು ಫ್ಯೂರಿಯಸ್ ಯಾರು ಇರಲಿಲ್ಲ ಅಂತ ಅನ್ನಿಸ್ತು. ನಾನು ದಟ್ಸ್ ವೈ ಐ ಗಾಟ್ ದಿಸ್ ಟೈಟಲ್ ಒಂಟಿಸಲಗ ಅಂತ. ನಂದು ಅಗ್ರೆಷನ್ನೇ ಬೇರೆ ಇತ್ತು. ನನ್ನನ್ನು ತುಂಬ ಹೊರಗಡೆ ಇಡಕ್ಕೆ ನೋಡ್ತಾರೆ ಎಲ್ಲದರಲ್ಲೂ. ನಾನು ಫೈಟ್ ಮಾಡ್ಕೊಂಡು ಆಟಾಡ್ಕೊಂಡು ಬಂದಿರೋನಿ ಈ ಇದನ್ನು. ಸೊ ಐ ಆಮ್ ವೆರಿ ಪ್ರೌಡ್ ನಾನು ಏನು ಆಟಾಡಿದ್ದೀನಿ. ನಾನು ಅದೇ ಹೇಳೋದು, ಒಂದೊಂದು ಸರ್ತಿ ಕಪ್ಪು ಗೆಲ್ಲೋದಲ್ಲ, ಶೋನ ಗೆಲ್ಲೋದಿರುತ್ತೆ. ಸೊ ಆ ಕೆಲಸ ನನ್ನಿಂದ ಆಗಿದೆ ಅಂತ ನನಗೆ ಹೆಮ್ಮೆ ಇದೆ. ಸೊ ಅದಕ್ಕೆ ಏನು ಪ್ರಶಂಸೆ ಸಿಕ್ಕಿದೆ. ಸೊ ಅದೇ ಸೀಕ್ರೆಟ್ ರೂಮ್ ಆದಮೇಲೆ ವಿ ವೇರ್ ಇನ್ ಡಿಫ್ರೆಂಟ್ ಫೈರ್ ಮ್ಯಾಮ್. ಈಗ ಬಿಗ್ ಬಾಸ್ ಮನೆ ಒಳಗಡೆ ಒಂದಷ್ಟು ಮಾತುಗಳು ಹೊರಗಡೆ ತುಂಬ ಕಾಂಟ್ರವರ್ಸಿ ಆಯಿತು. ಅಶ್ವಿನಿ ಅವರು ಎಸ್ ಅನ್ನೋಂತಹ ಒಂದು ವರ್ಡ್ ಯೂಸ್ ಮಾಡಿದ್ರು, ನಿಮ್ಮ ಗಮನಕ್ಕೆ ಇರಬಹುದು. ಏನದು ಆ್ಯಕ್ಚುಲಿ ಏನು ಹೇಳೋಕೆ ಹೊರಟಿದ್ರು? ನನಗೆ ಅದು ಯಾವುದು, ಏನದು ಎಸ್ ಅಂತಂದರೆ ಸ್ಮಾರ್ಟ್ ಅಂತನಾ?
ರಕ್ಷಿತಾ ಅವರು ಬಳಸಿರುವಂಥದ್ದು ಸ್ಮಾರ್ಟ್ ಇರ್ಬೋದು, ಮೇ ಬಿ ಶೀಸ್ ಎಷ್ಟು ಟೈಪ್ ಅಂದರೆ ಸ್ಮಾರ್ಟ್ ಅಂತ ಇರ್ಬೋದು, ಅಥವಾ ಏನಂತ ಹೇಳಬೇಕು, ಏನಂತ ಹೇಳ್ಬೋದು, ಸ್ಟೈಲಿಶ್ ಅಂತ ಇರ್ಬೋದು. ಸ್ಟೈಲಿಶ್ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಮೇ ಬಿ ಸ್ಮಾರ್ಟ್ ಅಂತ ಇರ್ಬೋದು. ಸೊ ಅದನ್ನು ಯಾವ್ಯಾವ ಟೈಪು ಈಗ ನಂದು ಒಂದಾಗಿತ್ತು ಟೀ ಗಾಂಚಲಿ ಅಂತ. ನೀವು ಟೀ ಅಂದರೆ ತುಪ್ಪ ಅಂತಲೂ ಹೇಳ್ಬೋದು, ತಲೆ ಅಂತಲೂ ಹೇಳ್ಬೋದು. ಸೊ ಅದು ಒಬ್ಬೊಬ್ಬರು ಹೇಗೆ ರಿಸೀವ್ ಮಾಡ್ತಾರೆ ಅದನ್ನ ಈಗ ನಮ್ಮ ಈ ಕೆಲವು ಟ್ರೋಲರ್ಸ್ ನೋಡಿದ್ದೀರಾ? ಈಗ ಹೇಳ್ತೀನಿ, ಈಗ ಎಲ್ಲರ ಬಗ್ಗೆ ಟ್ರೋಲರ್ಸ್ ನೋಡಿದ್ದೀರಾ? ಯಾವ ಪೀಸ್ನ ಬೇಕು ಅದನ್ನು ತೆಗೆದು ಯಾವುದಕ್ಕೆ ಅಡ್ಜಸ್ಟ್ ಮಾಡಿ ಹಾಕಿ ಈ ರೀತಿ ಮಾಡಿದ್ದಾರೆ ಅಂತ ವೈರಲ್ ಮಾಡಲ್ವ, ನಮ್ಮ ಇಮೇಜ್ ಡ್ಯಾಮೇಜ್ ಮಾಡೋಕ್ಕೆ. ಇದೆಲ್ಲ ಸ್ಟಂಟ್ಸ್ ಆಗಲ್ವಾ? ಸೇಮ್ ಇವೆಲ್ಲ ಚೀಪ್ ಗಿಮಿಕ್ಸ್. ಅದು ಆಮೇಲೆ ಅವರು ಯಾವ ಟೈಪಲ್ಲಿ ಹೇಳಿದಾರೋ ನನಗೆ ಗೊತ್ತಿಲ್ಲ, ನಾನು ಇರಲಿಲ್ಲ ಆಗ. ಆಮೇಲೆ ಯಾವಾಗಲೂ ಕೇಳಿಸ್ತದು, ಅದಕ್ಕೆಲ್ಲ ನಾವು ಕೊಡಲಿಲ್ಲ ಅಷ್ಟು ತಲೆ. ಬಿಕಾಸ್ ಅದು ಅಷ್ಟು ತೂಕ ಇರೋ ಅಂಥ ಮತ್ತು ನಮ್ಮ ಜೀವನಕ್ಕೆ ಒಳ್ಳೇದು ಮಾಡೋ ಅಂಥ ವಿಚಾರ ಅಲ್ಲ ಅಂತ ನಮಗನ್ನಿಸ್ತು. ಸೊ ಅದಕ್ಕೆ ನಾವು ಅಷ್ಟು ತಲೆ ಕೊಡಲಿಲ್ಲ. ಯಾರು ತುಂಬ ಫೇಕ್ ಅನ್ಸಿದ್ರು ನಿಮಗೆ ಬಿಗ್ ಬಾಸ್ ಮನೆ ಒಳಗಡೆ, ಜೊತೆಗೆ ಸ್ಟ್ರಾಟಜಿಯಿಂದ ಫಿನಾಲೆವರೆಗೂ ಬಂದವರು ಯಾರು? ಫೇಕ್ ಆಲ್ಮೋಸ್ಟ್ ಕೆಲವರು ಆಗಾಗ ಬಂದು ಮಾಡ್ತಾಯಿದ್ರು. ಫೇಕ್ ಇದ್ದರು ಅಂತ ಅನಿಸುತ್ತೆ ಆಲ್ಮೋಸ್ಟ್ ಎಲ್ಲರೂ. ಅದು ತಾವು ಅಲ್ಲದೆ ಇರೋದನ್ನ ಒಂದು ವ್ಯಕ್ತಿತ್ವನ ತೋರಿಸಿ ಬರೋವಂಥದ್ದು ಆಲ್ಮೋಸ್ಟ್ ಎಲ್ಲರೂ ಮಾಡಿದ್ದಾರೆ. ಯಾಕಂದರೆ ಕೆಲವರು ಒಳ್ಳೆಯವರು ಅಂತ ಒಳಗಡೆ ಅನ್ನಿಸ್ತು, ಆಮೇಲೆ ಕೆಲವು ನೆಕ್ಸ್ಟ್ ವೀಕ್ ಅವ್ರು ಕೆಟ್ಟವರು ಅಂತ ಅನ್ನಿಸ್ತು, ಇನ್ನು ಕೆಲವರು ಒಳಗಡೆ ಕೆಟ್ಟವ್ರು ಅನಿಸಿದ್ದಾರೆ, ಹೊರಗಡೆ ಒಳ್ಳೆಯವರು ಅನಿಸಿದ್ದಾರೆ. ಇದು ಆನ್ ಆ್ಯಂಡ್ ಆಫ್ ಆಗ್ತಾ ಇತ್ತು ಆ ಮನೇಲಿ. ಸೊ ಯಾರು ಫೇಕೋ ಯಾರು ರಿಯಲ್ಲೋ ನಾವು ತಲೆ ಕೆಡಿಸ್ಕೊಳ್ಳೋದೇ ಬಿಟ್ಬಿಟ್ಟಿದ್ದೀವಿ. ಆಮೇಲೆ ಸ್ಟ್ರಾಟಜಿ ಹೌದು, ಗಿಲ್ಲಿ ಅವ್ರು ನೋಡ್ಕೊಂಡು ಬಂದಿದ್ದಾರೆ ಎಪಿಸೋಡ್. ಅವ್ರು ಕ್ಲೀನ್ ಗೊತ್ತಿತ್ತು, ಅವ್ರದ್ದು ಬ್ಲೂ ಪ್ರಿಂಟ್ ಕ್ಲೀನ್ ರೆಡಿ ಇತ್ತು. ನಾನು ಇದನ್ನೇ ಕೊಡ್ತೀನಿ, ನನಗೆ ಇದು ಬರುತ್ತೆ, ಇದು ಮಾಡಿದ್ರೇ ವರ್ಕೌಟ್ ಆಗುತ್ತೆ ಅಂತ. ಆ್ಯಂಡ್ ಅವ್ರದ್ದು ಜಾನರ್ ಕಾಮಿಡಿಯನ್ ಜಾನರ್. ಸೊ ಅವ್ರದ್ದು ಕಾಮಿಡಿ ಇದ್ರದ್ದು ಒಳ್ಳೆ ಗ್ರಿಪ್ ಇತ್ತು ಅವ್ರಿಗೆ. ಗಿಚ್ಚಿಗಿಲಿಲಿ ಆಗಲಿ ಅಥವಾ ಅವ್ರದ್ದು ಏನು ಜಾನರ್ಸ್ ಇದೆ ಅದು ಗ್ರಿಪ್ ಇತ್ತು, ಅದು ವರ್ಕ್ ಆಯ್ತು ಅವ್ರಿಗೆ. ಸೊ ಪ್ರಿಪರೇಷನ್ ಬೇಕು, ಬಿಗ್ ಬಾಸ್ಗೆ ಹೋಗೋದೇ ಪ್ರಿಪ್ರೇಷನ್ ಬೇಕು. ನಂದೇನಾದರೂ ಪ್ರಿಪ್ರೇಷನ್ ಇದ್ದಿದ್ರೆ ಐ 100% ಇವತ್ತು ಶೋದು ವಿನ್ನರು ನಾನೇ, ಕಪ್ ವಿನ್ನರು ನಾನೇ.